ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತು ನಾನು ಮತ್ತು ನನ್ನ ರೂಮ್ಮೇಟ್ ರಮ್ಯಾ ಇಬ್ಬರು ಸೇರಿ ಟೆಂಪಲ್ಗೆ ಹೋಗ್ತಿದ್ದೀವಿ. ನಾನು ರೆಡಿ ಆದೆ, ಅವಳು ಇವಾಗ ರೆಡಿ ಆಗ್ತಿದ್ದಾಳೆ. ಸೊ ನಾವಿವತ್ತು ಹೋಗ್ತಿರೋ ಟೆಂಪಲ್ ಬಂದು ಟೆಕ್ ಗಣಪತಿ ಟೆಂಪಲ್. ಫೇಮಸ್ ಆಗಿರೋದು ಟೆಕ್ ಗಣಪತಿ ಅಂತ ಹೆಸರಲ್ಲಿ, ಬಟ್ ಆಕ್ಚುಲ್ ಆಗಿ ಹೋಗ್ತಿರೋದು ಪ್ರಸನ್ನ ಗಣಪತಿ ಟೆಂಪಲ್ಗೆ, ವಿಚ್ ಇಸ್ ಇನ್ ಕೋರ್ಮಂಗ್ಲಾಗ್ ಹೋಗ್ತಿದ್ದೀವಿ. ಸೊ ನಾ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ, ಐ ಶೋ ಯು ಎವ್ರಿಥಿಂಗ್ ದರ್. ನಯನವಿದು ತೆರೆಯುತ್ತಲೇ ಜಗದ ಪರಿಚಯ. Then you'll have to walk for around 10 minutes. 10 minutes walk, then you'll reach Prasanna Ganapati temple. ಹುಡುಕುವ ಈ ಬೆರಳಿನಂಚಿನಲ್ಲಿ ಅಂದವಾದ ಪ್ರಳಯ, ಕನಸಿನಲ್ಲೇ ಕಳೆದು ಹೋದಂತೆ ನನ್ನ ಸಮಯ. ನೀನೇ ಇರುಳಲು ಹೊಳೆಯುವ ಹೊಂದಿಸಿದೆ ಮಾಯೆ. ನೀನೇ ಲೋಕವನ್ನಡುಗಿಸೋ ಹೆಲೋ ಎವ್ರಿವನ್, ನಾವಿವತ್ತು ಬಂದಿರೋದು ಪ್ರಸನ್ನ ಗಣಪತಿ ಟೆಂಪಲ್, ವಿಚ್ ಇಸ್ ರೈಟ್ ನಾವ್ ಕಾಲ್ಡ್ ಆಸ್ ಟೆಕ್ ಗಣಪತಿ ಟೆಂಪಲ್. ಎಸ್, ಅಲ್ಲಿರೋ ಗಣೇಶನ ಮುದ್ದಾಗಿ ಟೆಕಿ ಗಣೇಶ ಅಂತಾನೂ ಕರೀತಾರೆ. ಬಟ್ ಏನ್ ರೀಸನ್ ಅಂತ ಗೊತ್ತಾ? ಈ ಟೆಂಪಲ್ ಬೇಸಿಕಲಿ ಫೌಂಡ್ ಆಗಿರೋದು 1979 ಆಲ್ಮೋಸ್ಟ್ 45 ವರ್ಷ ಹಿಂದೆ. ಆ್ಯಂಡ್ ಎಲ್ಲ IT ಪ್ರೊಫೆಷನಲ್ಸ್ ಯಾರೆಲ್ಲ ಈ ಟೆಂಪಲ್ಗೆ ವಿಸಿಟ್ ಮಾಡ್ತಿದ್ರು ಅವ್ರದ್ದೆಲ್ಲ ಒಳ್ಳೆ ರೀತಿಯಲ್ಲಿ ಕೆರಿಯರಲ್ಲಿ ಗ್ರೋತ್ ಇರ್ತಿತ್ತು, ಪ್ಲಸ್ ಒಳ್ಳೆ ರೀತಿಯಲ್ಲಿ ಪ್ಲೇಸ್ಮೆಂಟ್ಸು ಸಿಗ್ತಿತ್ತು. That's the reason why this is beautifully called as Tech Ganapati Temple. ಇರುಳಲು ಹೊಳೆಯುವ ಹೊಂದಿಸಿದೆ ಮಾಯೆ. ನೀನೇ ಲೋಕವನ್ನಡುಗಿಸೋ ಮೆಲ್ಲುಸಿದೆ. ಇಷ್ಟೆಲ್ಲ ಸುಂದರವಾಗಿರೋ ಕ್ಲಿಪ್ ನೋಡಿದ್ರಲ್ಲ. ಇವಾಗ ಈ ಟೆಂಪಲ್ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಬೆಂಗಳೂರಿನ ಕೋರ್ಮಂಗ್ಲದ 5th ಬ್ಲಾಕ್ನಲ್ಲಿ ಬರುತ್ತೆ. ಆ್ಯಂಡ್ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಬರೀ ಟೆಕ್ ಗಣೇಶ ಅಲ್ಲ, ಬರೀ ಗಣಪತಿ ಅಲ್ಲ, ನಿಮಗೆ ಪಾರ್ವತಿ ದೇವಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೂಡ ದರ್ಶನ ನಿಮಗೆ ಸಿಗುತ್ತೆ ಇಲ್ಲಿ. ಅಷ್ಟೇ ಅಲ್ಲ ಕಣ್ರೋ, ನಿಮಗೇನಾದರೂ ಡೊನೇಷನ್ಸ್ ಮಾಡಬೇಕಂತ ಆಸೆ ಇದೆಯಾ? ಮನಸ್ಸಿಂದ ಮಾಡಿ ಇಲ್ಲಿ. ಯಾಕಂದರೆ ನೀವು ಮಾಡಿರೋ ಡೊನೇಷನ್ಸ್ ಆಲ್ಮೋಸ್ಟ್ ಎಲ್ಲ ಬಡ ಮಕ್ಕಳಿಗೆ ಹೋಗುತ್ತೆ ಅಂತಂತಾರೆ. ಅಲಾಂಗ್ ವಿತ್ ದ್ಯಾಟ್ ನೀವು ಮೆಡಿಸಿನ್ಸ್ ಕೂಡ ಡೊನೇಟ್ ಮಾಡ್ಬೋದು ಅಂತಂತಾರೆ, ವಿಚ್ ವಿಲ್ ಗೋ ಟು ಪುವರ್ ಪೇಷಂಟ್ಸ್, ವಿಚ್ ಇಸ್ ಅ ಬ್ಯೂಟಿಫುಲ್ ಥಿಂಗ್ ಅಲ್ವಾ? ದ ಕಾನ್ಸೆಪ್ಟ್ ಇಸ್ ಆಲ್ಸೋ ವೆರಿ ಗುಡ್. Yes, and it happens there at Tech Ganapati Temple, which is located in Koramangala, Bangalore. ನಾನು ನನ್ನ ರೂಮೇಟ್ ಜೊತೆಗೆ ಹೋಗಿದ್ದೆ ಟೆಂಪಲ್ಗೆ. ಅಲ್ಲಿ ನಿಂತ್ಕೊಂಡಷ್ಟು ಉದ್ದಿದ ಲೈನಲ್ಲಿ ನಾವು ಕಾಯ್ತಾ ಇದ್ವಿ ದೇವ್ರ ದರ್ಶನಕ್ಕೆ. ಅವಾಗೊಂದು ಬ್ಯೂಟಿಫುಲ್ ಆಗಿರೋ ಮಾತು ಹೇಳ್ತಾರೆ, ಕೇಳಿಸ್ಕೊಳ್ಳಿ ಮತ್ತೆ ಅವಳ ಬಾಯಿಂದ. Tamal, I heard a quote, "When we become successful, we turn back and look at our past to see how far we have come." I said this because this was applicable for that day. Yeah, Ramya, how do you feel? You got Kesari Bath? Peaceful, because also okay, Kartikeya also okay, Ganapati also okay, Sivana also okay. ದರ್ಶನ ಎಲ್ಲ ಆಯಿತು, ಅರ್ಚನೆ ಎಲ್ಲ ಮಾಡಿಸಿದ್ವಿ. ಈ ಹುಡುಗಿ ಯಾವಾಗಿಂದ ಕಾಯ್ತಿದ್ಲಿ ಯಾವಾಗ ನನ್ನ ಕೇಸರಿ ಬಾತ್ ಸಿಗುತ್ತೆ ಅಂತ. ಸ್ಟಾರ್ಟಿಂಗಲ್ಲೇ ನೋಡಿದಲ್ಲ ಕೇಸರಿ ಬಾತ್ ಇದೆ ಅಂತ, ಅವಳ ಫೇವ್ರೇಟ್ ಇದು. ಓಕೆ, ಅಷ್ಟೇ ಅಲ್ಲ, ಅಲ್ಲಿ ನಿಮಗೆ ಅರ್ಚನೆ ಮಾಡಿಸ್ಬೇಕಂದ್ರೆ ಹಣ್ಣು ಕಾಯಿ ಕೂಡ ಅಲ್ಲೇ ಸಿಗುತ್ತೆ 100 ರೂಪಾಯಿಗೆ. ಸೊ ಎಲ್ಲ ಫೆಸಿಲಿಟೀಸ್ ಅಲ್ಲೇ ಸುತ್ತಮುತ್ತದಲ್ಲೇ ಅವೈಲೇಬಲ್ ಇದೆ. ನೀವು ಜಸ್ಟ್ ಹೋಗಿ ಮನಸ್ಸಿಂದ ಬೇಡ್ಕೊಳ್ಳಿ, ಎಲ್ಲ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಹೋಗಿ ಅಷ್ಟೇ.
ನನ್ನ ರೂಮ್ಮೇಟ್ಗೆ ಅವಳದೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕಂತೆ ಕಣ್ರೋ, ಕೇಳಿಸ್ಕೊಳ್ಳಿ. Guys, I visited the temple and prayed with faith. The very next day I got a job and I'm really happy with. ನಲ್ಲಿ ಅಂದವಾದ ಪ್ರಳಯ ಕನಸಿನಲ್ಲಿ ನಾವಿಬ್ರು ಮನ್ಸಿಂದ ಬೇಡ್ಕೊಂಡು ನೆಕ್ಸ್ಟ್ ಹೊರಟಿದೆ ಅಲ್ಲಿರೋ ಚಿಕ್ಕ ಚಿಕ್ಕ ಶಾಪ್ಸ್ನ ನೋಡೋಣ ಅಂತ ಹೇಳಿ. ಸೊ ಅಲ್ಲಿ ನಿಮಗೆ ಎಲ್ಲ ಥರದ ಇಯರಿಂಗ್ ಸಿಗ್ತಿತ್ತು, ಬ್ಯೂಟಿಫುಲ್ ಆಗಿತ್ತು. ಜಸ್ಟ್ at rupees 100 and 150 ಅಲ್ಲೇ ಸಿಗ್ತಿತ್ತು ಎಲ್ಲನೂ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ನಿಮಗೂ ತೋರ್ಸೋಣ ಅಂತ ಹೇಳಿ ನಾನು ಕ್ಲಿಪ್ ತೆಗೆದಿದ್ದೀನಿ. ಅಷ್ಟೇ ಅಲ್ಲ, ನಿಮಗೆ ಬ್ರೇಸ್ಲೆಟ್ಸಿಂದ ಹಿಡಿದು ಎಲ್ಲ ಅಲ್ಲೇ ಸಿಗುತ್ತೆ. ಸರದಿಂದ ಹಿಡಿದು ಚೈನ್ಸಿಂದ ಹಿಡಿದು ಕ್ಯೂಟ್ ಎಸ್ಥೆಟಿಕ್ ಇರುವ ಎಲ್ಲ ಥರದ ಜ್ಯುವೆಲ್ರಿ ಐಟಮ್ಸ್ ಅಲ್ಲಿ ಸಿಗ್ತಿತ್ತು. ಅದೆಲ್ಲ ಮುಗಿದು ನೋಡಿದ ಮೇಲೆ ನಾವು ಹೊರಟಿರೋದು ತಿನ್ನೋದಕ್ಕೆ ಗೋಲ್ಗಪ್ಪ. ಗೋಲ್ಗಪ್ಪ ಯಾರಿಗಿಷ್ಟ ಇಲ್ಲ ಹೇಳಿ, ನನಗಂತೂ ಪ್ರಂಚ ಪ್ರಾಣ. ನಿಮಗೂ ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಇವಾಗಲೇ. ಓಕೆ, ಸರಿ. ಹಾಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.